ಕೆಲವೊಂದು ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಮಾತನಾಡೋದಕ್ಕೆ ಸರಿಯಾದಂತಹ ಅವಕಾಶವನ್ನ ಕೊಡೋದಿಲ್ಲ. ಏನಾದರೂ ತಪ್ಪುಗಳಾದಂತಹ ಸಂದರ್ಭದಲ್ಲಿ ರಕ್ಷಿತಾ ಅವರಿಗೆ ಜೋರಾಗಿ ಬೈಯುವಂತ ಕಿಚ್ಚ ಸುದೀಪ್ ಅವರು ಅಶ್ವಿನಿ ವಿಚಾರದಲ್ಲಿ ತುಂಬಾ ಸಾಫ್ಟ್ ಆಗಿ ವರ್ತಿಸ್ತಾರೆ. ಅವರಿಗೆ ಹೆಚ್ಚು ಬೈಯೋದಕ್ಕೆ ಹೋಗೋದಿಲ್ಲ. ಈ ರೀತಿಯಾದಂತಹ ಆರೋಪ ಈ ಸೀಸನ್ ಆರಂಭ ಆದಾಗಿನಿಂದಲೂ ಕೂಡ ವೀಕ್ಷಕರು ಮಾಡ್ತಾನೆ ಬಂದಿದ್ದಾರೆ. ರಕ್ಷಿತಾ ವಿಚಾರದಲ್ಲಿ ಕೆಲವೊಮ್ಮೆ ಕಿಚ್ಚ ಸುದೀಪ್ ಅವರು ತುಂಬಾ ಕಟುವಾಗಿ ವರ್ತಿಸ್ತಾರೆ. ಆಕೆಗೆ ಭಾಷಾ ಸಮಸ್ಯೆ ಇದೆ ಅನ್ನೋದನ್ನು ಕೂಡ ಮರೆತು ಕೆಲವೊಮ್ಮೆ ಆಕೆಗೆ ಅವಮಾನ ಮಾಡ್ತಾರೆ ಅನ್ನೋ ಒಂದಷ್ಟು ಆರೋಪಗಳಿದೆ. ನಿನ್ನೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಆದ ಬಳಿಕ ಕೂಡ ಇಂಥದ್ದೇ ಅಭಿಪ್ರಾಯವನ್ನ ವೀಕ್ಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಕಿಚ್ಚ ಸುದೀಪ್ ಅವರು ಗಿಲ್ಲಿ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು, ಯಾವ ರೀತಿ ಕಾಲಿಳಿದ್ರು ಅನ್ನೋದನ್ನ ನೋಡಿದ್ದೇವೆ. ಆಲ್ರೆಡಿ ರಕ್ಷಿತಾ ಶೆಟ್ಟಿ 2-3 ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ದಾರೆ, ಗಿಲ್ಲಿ ನನ್ನ ಫ್ರೆಂಡ್, ಅವ್ರು ನನಗಿಷ್ಟ, ಹಾಗಂತ ನಾನು ಗಿಲ್ಲಿಯನ್ನ ಲವ್ ಮಾಡ್ತಾ ಇಲ್ಲ. ಗಿಲ್ಲಿ ಅವರ ರೀತಿಯ ಹುಡುಗ ಬೇಕು ಅಂತ ಹೇಳಿದ್ದೇನೆ ಹೊರತು ಗಿಲ್ಲಿ ಅಲ್ಲ, ಅವರು ನನ್ನ ಫ್ರೆಂಡ್ ಅಂತ ಹೇಳಿದ್ದಾರೆ. ಇದೇ ವಿಚಾರ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ನಿನ್ನೆ ಕೂಡ ಪ್ರಸ್ತಾಪ ಆಯಿತು. ರಕ್ಷಿತಾ ಶೆಟ್ಟಿ ಅವರಿಗೆ ಕಿತಾಪತಿ ಗಂಡ ಇಷ್ಟ ಅನ್ನೋ ಪ್ರಶ್ನೆಯನ್ನ SR ನೋ ರೌಂಡ್ನಲ್ಲಿ ಕೇಳಲಾಯಿತು. ಆಗ ಬಹುತೇಕರು ಎಸ್ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಈ ವಿಚಾರವನ್ನ ಗಿಲ್ಲಿ ಅವರಿಗೆ ಲಿಂಕ್ ಮಾಡಿ ರಕ್ಷಿತಾ ಶೆಟ್ಟಿ ಅವರ ಜೊತೆ ಪ್ರಶ್ನೆಗಳನ್ನ ಕೇಳ್ತಾರೆ ಕಿಚ್ಚ ಸುದೀಪ್ ಅವರು. ಹಾಗೇನೆ ಕಾವ್ಯ ಅವರು ಹೋದ್ರೆ ತನಗೆ ಒಳ್ಳೇದಾಗತ್ತೆ ಅನ್ನೋ ಕಾರಣಕ್ಕೆ ಕಾವ್ಯ ಅವರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವರನ್ನ ಅವರು ಲವ್ ಮಾಡ್ತಾ ಇರೋ ಕಾರಣಕ್ಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಆದರೆ ನನಗೆ ಗಿಲ್ಲಿ ಇಷ್ಟ ಅಂತ ಹೇಳುವಂಥ ರಕ್ಷಿತಾ ಶೆಟ್ಟಿ, ನಾನು ಯಾಕೆ ಕಿತಾಪತಿ ಗಂಡ ಇಷ್ಟ ಅಂತ ಹೇಳಿದೆ ಅಂದರೆ, ಅವರು ಕೂಲ್ ಆಗಿರ್ತಾರೆ, ಕಾಮಿಡಿ ಮಾಡ್ತಾರೆ, ಲೈಫಲ್ಲಿ ತುಂಬ ಸೀರಿಯಸ್ ಆಗಿ ಯಾವುದೇ ಸಿಚುವೇಶನನ್ನು ತೆಗೆದುಕೊಳ್ಳೋದಿಲ್ಲ ಅನಾಗತ್ಯವಾಗಿ. ಹಾಗಾಗಿ ನನಗೆ ಆ ರೀತಿಯಾದಂಥ ಹುಡುಗ ಇಷ್ಟ ಅಂತ ಹೇಳಿದ್ದೇನೆ ಹೊರತು ಗಿಲ್ಲಿ ಅವರು ಇಷ್ಟ ಅಂತ ನಾನು ಹೇಳಿಲ್ಲ ಅಂತ ಹೇಳ್ತಾರೆ. ಆದರೆ ಪದೇ ಪದೇ ಇದೇ ವಿಚಾರದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಕಾಮಿಡಿ ಮಾಡಿದಂಥ ಸಂದರ್ಭದಲ್ಲಿ ರಕ್ಷಿತಾ ಅವರಿಗೂ ಕೂಡ ರಿಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅವರು ಕಿಚ್ಚ ಸುದೀಪ್ ಅವರ ಮುಂದೆ ಸಾಕಷ್ಟು ಸಂದರ್ಭದಲ್ಲಿ ಸೋಲೋದು ಅದೇ ಕಾರಣಕ್ಕೆ, ಭಾಷಾ ಸಮಸ್ಯೆ ಮತ್ತು ಕಿಚ್ಚ ಸುದೀಪ್ ಅವರನ್ನು ನೋಡಿದಂಥ ಟೆನ್ಷನಲ್ಲಿ ಅವರಿಗೆ ಕೆಲವೊಂದ್ಸಲ ಯಾವ ಪದ ಪ್ರಯೋಗ ಮಾಡಬೇಕು, ಏನು ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದರಲ್ಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ತಾನೇ ಟಾರ್ಗೆಟ್ ಆಗಿದ್ದಂಥ ಸಂದರ್ಭದಲ್ಲಿ ಆಕೆಗೆ ರಿಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ವಿಚಾರದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರ ಮುಂದೆ ಸರಿಯಾಗಿ ಕ್ಲಾರಿಟಿಯನ್ನು ಕೊಡೋದಕ್ಕೆ ಆಗಲಿಲ್ಲ. ಇನ್ನು ವೀಕ್ಷಕರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರು ಕೂಡ ಆಕೆಯ ಸೆಂಟೆನ್ಸ್ ಏನಿದೆ, ಆಕೆ ಏನು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಇದ್ರು ಅದನ್ನು ಪೂರ್ಣವಾಗಿ ಕೊಡೋದಕ್ಕೆ ಅವಕಾಶ ಕೊಡಲಿಲ್ಲ. ಹಾಗಾಗಿ ಆ ವಿಚಾರ ಅಲ್ಲೇ ಕಟ್ಟಾಗಿ ಹೋಯಿತು ಅಂತ. ರಕ್ಷಿತಾ ಅವರನ್ನ ಈ ರೀತಿ ಪ್ರಶ್ನೆ ಮಾಡಿದ್ದು ಸರಿಯಲ್ಲ. ಗಿಲ್ಲಿ ಅವರ ಫ್ರೆಂಡ್ ಅಂತ ಅವರೇ ಹೇಳಿದ್ದಾರೆ. ಆದರೆ ನಮಗೂ ಕೂಡ ಆ ರೀತಿಯಾದಂತಹ ಯಾವುದೇ ಭಾವನೆ ಇಷ್ಟು ದಿನ ಯಾವುದೇ ಎಪಿಸೋಡ್ನಲ್ಲೂ ಕೂಡ ಬಂದಿಲ್ಲ. ಹೌದು, ರಕ್ಷಿತಾ ಶೆಟ್ಟಿ ಗಿಲ್ಲಿ ಜೊತೆ ಇರ್ತಾರೆ ನಿಜ, ಅವ್ರ ಜೊತೆ ಹೆಚ್ಚು ಸಮಯ ಕಳೀತಾರೆ ನಿಜ, ಅವ್ರು ಹೇಳಿದ ಎಲ್ಲ ಕೆಲಸ ಮಾಡ್ತಾರೆ, ಇದೆಲ್ಲವೂ ಕೂಡ ನಿಜ. ಆದರೆ ಆಕೆ ಮನಸ್ಸಿನಲ್ಲಿ ಅಂಥದ್ದೊಂದು ಭಾವನೆ ಇದೆ ಅಂತ ನಮ್ಗೆ ಯಾವತ್ತೂ ಕೂಡ ಅನಿಸಿಲ್ಲ. ರಕ್ಷಿತಾ ಶೆಟ್ಟಿಯನ್ನ ಈ ರೀತಿ ಪ್ರಶ್ನೆ ಮಾಡಬಾರ್ದಿತ್ತು, ತಮಾಷೆನೇ ಇರಬಹುದು, ಆದರೆ ಒಂದು ಹಂತದಲ್ಲಿ ಇದು ಅತಿಯಾಯಿತು ಅಂತ ನಮಗನ್ನಿಸ್ತು ಅಂತ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಈ ರೀತಿ ಮಾಡಿದ್ದು ಆಕೆಯ ಮುಂದಿನ ಆಟಕ್ಕೆ ಸ್ವಲ್ಪ ತೊಂದರೆ ಆಗುವಂಥ ಚಾನ್ಸಸ್ ಇದೆ. ಆಲ್ರೆಡಿ ಗಿಲ್ಲಿ ವಿಚಾರದಲ್ಲಿ ಒಂದಷ್ಟು ಜನ ರಕ್ಷಿತಾ ಅವರನ್ನು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಿದ್ದಾರೆ. ಆಕೆ ಗಿಲ್ಲಿಗೆ ಕಾಳು ಹಾಕ್ತಾ ಇದ್ದಾಳೆ, ಗಿಲ್ಲಿ ಮೇಲೇನೆ ಬೀಳ್ತಾ ಇರ್ತಾಳೆ, ಅವನ ಜೊತೆನೇ ಇರ್ತಾಳೆ, ಈ ರೀತಿ ಒಂದಷ್ಟು ಆರೋಪಗಳನ್ನು ಮಾಡ್ತಾನೆ ಇದ್ದಾರೆ. ಅಂಥವರಿಗೆ ಇದು ಒಳ್ಳೆ ಚಾನ್ಸ್ ಅನ್ನೋ ರೀತಿ ಆಗತ್ತೆ. ನಿಜವಾಗ್ಲೂ ರಕ್ಷಿತಾ ಅವರಿಗೆ ಅಂಥ ಭಾವನೆ ಇಲ್ಲ ಗಿಲ್ಲಿ ಅವರ ವಿಚಾರದಲ್ಲಿ ಅಂತ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ವೀಕ್ಷಕರೇ, ನಿನ್ನೆ ಸುದೀಪ್ ಅವರು ರಕ್ಷಿತಾ ಜೊತೆ ಈ ವಿಚಾರ ಮಾತನಾಡಿದ್ದು ನಿಮಗೇನು ಅನ್ನಿಸ್ತು? ಸುದೀಪ್ ಅವರು ಮಾತನಾಡಿದ್ದು ಅತಿಯಾಯಿತು ಅಂತ ಅನ್ನಿಸ್ತಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮವರ ಜೊತೆ ಶೇರ್ ಮಾಡಿ.